ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ನಮ್ಮ ಕ್ರೇಜಿ ಕಿಂಗ್ ಆದ ರಣಧೀರ ಎಕ್ಸ್ಪ್ರೆಸ್ ಲಿವರಿನ ತಂದಿದ್ದೀನಿ. ಈ ಒಂದು ರಣಧೀರ ಎಕ್ಸ್ಪ್ರೆಸ್ ಲಿವರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದೆ ಅಂದ್ಕೊತೀನಿ. ನಂದೇ ಲಾಸ್ಟಲ್ಲಿ ಲೇಟಾಗಿ ಬಂದಿರೋ ವೀಡಿಯೋ ಅಂತ ಅಂದ್ಕೊತೀನಿ. ಇನ್ನು ಈ ಒಂದು ಲಿವರಿ ಯಾವ ರೀತಿ ಹಾಕೊಳ್ಳೋದು, ಹೇಗೆ ಹಾಕೊಳ್ಳೋದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಗೆಳೆಯರೆ. ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥನೇ ಆಗೋದಿಲ್ಲ ಗೆಳೆಯರೆ. ನಾನು ಈಗಲೇ ಹೇಳ್ತಿದ್ದೀನಿ, ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ, ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಗೇಮ್ಗೆ ಯಾವ ರೀತಿ ಆ್ಯಡ್ ಮಾಡೋದು, ಯಾವ ರೀತಿ ಹಾಕೊಳ್ಳೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡಿ. ಇನ್ನು ನೀವು ನೋಡ್ತಿರ್ಬೋದು, ಈ ನಮ್ಮೊಂದು ರಣಧೀರ ಎಕ್ಸ್ಪ್ರೆಸ್ನ ಫ್ರಂಟ್ ಲುಕ್ ಯಾವ ರೀತಿ ಕಾಣಿಸಿದೆ ಅಂತ NWKRTC ಅಂತ ಹಾಕಿ ಕ್ರೇಜಿ ಗೇಮಿಂಗ್ ಕನ್ನಡ ಅಂತ ಅವ್ರ ಹೆಸರು ಬರ್ಕೊಂಡಿದ್ದಾರೆ. ಆಮೇಲೆ ಕೆಂಪು ಮತ್ತು ಹಳದಿ ಕಲರ್ ಪಟ್ಟಿ ಹಾಕಿದ್ದಾರೆ ಅಲ್ಲಿ NWKSRTC ಕೆಳಗಡೆ. ಆಮೇಲೆ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಬ್ಲ್ಯಾಕ್ ಕಲರ್ದು, ಅದನ್ನು 90% ಮಾಡಿದ್ದಾರೆ. ಆಮೇಲೆ ಇಲ್ಲಿ ರಣಧೀರ ಅಂತ ಹಾಕಿ, ಆ ಕಡೆ ಕನ್ನಡ ಅಂತ ಹಾಕಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಲ್ಲಿ ರಣಧೀರ. ಆಮೇಲೆ ಆ ಕಡೆ ಮಿರರ್ಗಳೇನು ಕಾಣಿಸ್ತಿದೆ, 2 ಮಿರರ್ಗಳಿಗೆ ರಿಯಲ್ ಲೈಫಲ್ಲಿ ಯಾವ ಥರ ಇತ್ತು ಅದೇ ಥರನೇ ಕಲರ್ಸ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ನೀವು ನೋಡ್ತಿರ್ಬೋದು ಇಲ್ಲಿ. ಆಮೇಲೆ ಎಮೋಜಿಸ್ ನೋಡ್ತಿದ್ರಲ್ಲ, 6 ಎಮೋಜಿಸ್ ಅಂದರೆ ಸ್ಟಿಕ್ಕರ್ಗಳು ಹೆಂಗಿತ್ತು ಸೇಮ್ ಡಿಟ್ಟೋ ಅದೇ ಥರನೇ ಆ್ಯಡ್ ಮಾಡಿದ್ದಾರೆ ಗೆಳೆಯರಿ. ನಮ್ಮೊಂದು ರಣಧೀರ ಎಕ್ಸ್ಪ್ರೆಸ್ಸಲ್ಲೂ ಸೇಮ್ ಇದೇ ಥರ ಇತ್ತು. ಆಮೇಲೆ ನೀವು ನೋಡ್ತಿರ್ಬೋದು ಬೆಂಗಳೂರು ಶಿವಮೊಗ್ಗ ಸಾಗರ ಸಿದ್ದಾಪುರ ಶಿರಸಿ ಈ ಒಂದು ಬಸ್ಸು ರಿಯಲ್ ರೂಟಲ್ಲೂ ಓಡಾಡುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಈ ಒಂದು ಬಸ್ಸು. ಇನ್ನು ನೀವು ನೋಡ್ತಿರ್ಬೋದು ಕರ್ನಾಟಕ ಅಂತ ಹಾಕಿ ಇಲ್ಲಿ ಕೆಂಪು ಮತ್ತು ಹಳದಿ ಕಲರ್ ಇಂಜಿನ್ ಬಾನೆಟ್ ಮೇಲೆ ಗೆರೆ ಎಳೆದಿ ಅಲ್ಲಿ ಒಂದು ಬ್ಲೂ ಆರ್ಟ್ ಹಾಕಿ, ಆಮೇಲೆ ಅಶೋಕ ಲೈಲ್ಯಾಂಡ್ ಅಂತ ಇದೆಯಲ್ಲ, ಅಶೋಕ ಲೈಲ್ಯಾಂಡ್ ಅಂತ ಕೆಂಪು ಮತ್ತು ಹಳದಿ ಕಲರ್ ಲೆಟರ್ಸ್ ಎಲ್ಲ ಹಾಕಿ ಇಲ್ಲಿ ಉತ್ತರ ಕರ್ನಾಟಕ ವಿಭಾಗ ಶಿರಸಿ ಘಟಕ ಅಂತಲೂ ಬ್ಯಾಡ್ಜ್ ಹಾಕಿದ್ದಾರೆ ಡಿಪೋದು. ಆಮೇಲೆ K31F1624 ಅಂತಲೂ ಈ ಒಂದು ಬಸ್ನ ಪ್ಲೇಟ್ ನಂಬರ್ ಏನಿದೆ ಗೆಳೆಯರೆ, ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿದ್ದಾರೆ. ಇದು ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ ಗೆಳೆಯರೆ. ಈ ರೀತಿ ಸೂಪರಾಗಿ ಮಾಡೋರು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕು. ಇನ್ನು ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ಕೂ ಅಷ್ಟೇ ಗೆಳೆಯರೆ, ಚಿಂದಿಯಾಗಿ ಮಾಡೋರು ಈ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ ಮಾತ್ರ. ಈ ಒಂದು ಲಿವರಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾರು ಡೌನ್ಲೋಡ್ ಮಾಡ್ಕೊಳುತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಆ ಥರ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಒಂದು ಕ್ರೇಜಿ ಗೇಮಿಂಗ್ ಅವರು. ನೋಡ್ತಿರ್ಬೋದು ಕವಿಗಳದೆಲ್ಲ ಫೋಟೋನ ಆ್ಯಡ್ ಮಾಡಿ ಮಲೆನಾಡ ಶಿರಸಿ ಅಂತ ಹಾಕಿ ಕೆಂಪು ಮತ್ತು ಹಳದಿ ಕಲರ್ ಗೆರೆನೂ ಆ್ಯಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಮಲೆನಾಡ ಶಿರಸಿ ಅಂತ ಹಾಕಿ ಡ್ರೈವರ್ ಡೋರ್ ಹತ್ರ ಒಂದು ಡೋರ್ ಅಂತೀನಿ ಏನಿದು ಗ್ಲಾಸ್ ಇದೆ, ಅಲ್ಲಿ ಒಂದು ಬೆನ್ಸ್ ಲೋಗೋ ಹಾಕಿ ಓಮ್ ಅಂತ ಚಿತ್ರ ಹಾಕಿ, ಆ ಕಡೆ ಮುಂದೆಗಡೆ ಇರ್ತಲ್ಲ ಗ್ಲಾಸು, ಅಲ್ಲಿ ಓಮ್ನ ಚಿತ್ರ ಹಾಕಿ CGGK ಅಂತ ಅವರ ಒಂದು ಚಾನಲ್ನ ಹೆಸರನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಗೆಳೆಯರೆ. ಆಮೇಲೆ ನಿಮಗೆ ಇಲ್ಲಿ ಕವಿಗಳೇನು ಫೋಟೋಗಳಿದೆ, ಕವಿಗಳದೆಲ್ಲರದು ಫೋಟೋನ ಆ್ಯಡ್ ಮಾಡಿದ್ದಾರೆ. ಅಂಬೇಡ್ಕರು, ಭಗತ್ ಸಿಂಗು, ದ ರಾ ಬೇಂದ್ರೆ ಇನ್ನೂ ಮುಂತಾದವರು, ಇನ್ನೂ ಸುಮಾರು ಜನದ ಫೋಟೋನೆಲ್ಲ ಆ್ಯಡ್ ಮಾಡಿ 2024 ಅಂತಲೇ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತಲೇ ಆ್ಯಡ್ ಮಾಡಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ನ ಆ್ಯಡ್ ಮಾಡಿದ್ದಾರೆ. ಅಂದರೆ ವಾಯುವ್ಯ ಕರ್ನಾಟಕ ಸಾರಿಗೆ ಬ್ಯಾಡ್ಜನ್ನು ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ನೋಡಿದ್ರಲ್ಲ ಸೈಡ್ ಲುಕ್ಕು ನಿಮಗೆ ಯಾವ ರೀತಿ ಇತ್ತು ಅಂತ. ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ ಫಸ್ಟಿಗೆ ಒಂದು ಲಿವರನ್ನು ನೀವು ಪೂರ್ತಿ ನೋಡ್ಬೇಕು ಈ ವಿಡಿಯೋನ. ಬ್ಯಾಕ್ ಲುಕ್ನಂತೂ ಸೂಪರ್ ಆಗೈತೆ ಗೆಳೆಯರೆ. ರಿಯಲ್ ಲೈಫಲ್ಲಿ ಸೇಮ್ ಹೆಂಗೈತೆ ಬಸ್ಸು ಅದೇ ಥರನೇ ಐತೆ ಬ್ಯಾಕ್ ಲುಕ್ಕಲ್ಲಂತೂ. ನೀವು ನೋಡ್ತಿರ್ಬೋದು ಇಲ್ಲಿ ನೀವು ನೋಡ್ತಿದ್ರಲ್ಲ, ಇಲ್ಲಿ ಭುವನೇಶ್ವರಿದು ಫೋಟೋ ಹಾಕಿ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಕರ್ನಾಟಕದ ಫೋಟೋ. ಆಮೇಲೆ ನಮ್ಮ ಶಂಕರ್ ನಾಗ್ ಅವ್ರದ್ದು. ಆಮೇಲೆ ಇಲ್ಲಿ ನಮ್ಮ ಒಂದು ಇಂಡಿಯನ್ದು ಫ್ಲಾಗ್ ಹಾಕಿ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ ಏನಾಗಿ ಒಂದು 4 ಲೈನ್ಗಳು ಬರೆದಿದೆ, ಅದನ್ನೇ ಆ್ಯಡ್ ಮಾಡಿದ್ದಾರೆ. ಆಮೇಲೆ ರಣಧೀರ ಎಕ್ಸ್ಪ್ರೆಸ್ ಅಂತಲೂ ಆ್ಯಡ್ ಮಾಡಿದ್ದಾರೆ. ರಿಯಲ್ ಲೈಫಲ್ಲೇ ಕಟ್ ಮಾಡಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರ ಒಂದು ವಿಡಿಯೋದಲ್ಲಿ. ಆಮೇಲೆ ಬೆಂಗಳೂರು ಶಿವಮೊಗ್ಗ ಸಾಗರ ಸಿದ್ದಾಪುರ ಶಿರಸಿ ರೂಟ್ ಬೋಲ್ಟ್ ಗೆಳೆಯರೆ. ಆಮೇಲೆ ಉತ್ತರ ಕರ್ನಾಟಕ ವಿಭಾಗ ಶಿರಸಿ ಡಿಪೋ ಬ್ಯಾಡ್ಜ್ ಗೆಳೆಯರೆ ಇದು. ಆಮೇಲೆ NWKRTC ನಮ್ಮ ಕರ್ನಾಟಕ ಸಾರಿಗೆ ಅಂತಲೇ ಆ್ಯಡ್ ಮಾಡಿ ಇಲ್ಲಿ ಬೋರ್ಡ್ ಏನಿದೆ ಅದು ಸ್ವಲ್ಪ ಬ್ಲರ್ ಆಗಿಬಿಟ್ಟೈತೆ ಗೆಳೆಯರೆ, ಅದೊಂಚೂರು HD ಆಗಿ. ಟೋಟಲ್ ಆಗಿ ಲಿವರಿ ಅಂತೂ ಸೂಪರ್. ಇಲ್ಲಿ ಸೈನಿಕ್ ಅಂತ ಆ್ಯಡ್ ಮಾಡಿ ಅನ್ನದಾತ, ಕ್ರೇಜಿ ಗಿಂಗು ಎಲ್ಲನೇ ಆ್ಯಡ್ ಮಾಡಿದ್ದಾರೆ. ಅದೊಂದು ಬೋರ್ಡ್ ಒಂದು ಸ್ವಲ್ಪ ಬ್ಲರ್ ಆಗೋಯ್ತು ಅಂತ ನನ್ನ ಅನಿಸಿಕೆ ಗೆಳೆಯರೆ. ಅದನ್ನು ಬಿಟ್ಟರೆ ನಮ್ಮ ಒಂದು ಮೋಡಲ್ಲಿ ಟೋಟಲಿ ಎಲ್ಲ ಸೂಪರ್ ಆಗೈತೆ ಗೆಳೆಯರೆ. ನೋಡ್ತಿರ್ಬೋದು ಇದಿಷ್ಟು ಗೆಳೆಯರೆ ನಮ್ಮೊಂದು ಲಿವರಿಯ ಬ್ಯಾಕ್ ಲುಕ್ ನೋಡ್ತಿದ್ರಲ್ಲ, ಬ್ಯಾಕ್ ಲುಕ್ನ ಮಾಹಿತಿಯಾಗಿತ್ತು. ಇನ್ನು ನಿಮಗೆ ಈ ಕಡೆ ಸೈಡ್ ಲುಕ್ ನೋಡಿದ್ರೆ ನೀವು ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಸೇಮ್, ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಇದೆ ಗೆಳೆಯರೆ, ಏನು ಚೇಂಜಸ್ ಇಲ್ಲ. ಸೇಮ್ ಆ ಕಡೆ ಹೆಂಗಿತ್ತು ಎಲ್ಲ ಸೈಡ್ ಗ್ಲಾಸಸ್ಗಳಿಗೆ ಎಲ್ಲ ಹೆಂಗಿತ್ತು ಅದೇ ಥರ. ಅಂದರೆ ಫೋಟೋಸ್ ಎಲ್ಲ ಚೇಂಜ್ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ಕವಿಗಳದ್ದು ಫೋಟೋ. ಆಮೇಲೆ ಮಲೆನಾಡ ಶಿರಸಿ ಅಂತ ಅಲ್ಲಿ ಬೆನ್ಸ್ ಲೋಗೋ ಹಾಕಿ ಓಮ್ ಅಂತಲೇ ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು, ಬೇಕಿದ್ರೆ ತೋರಿಸ್ತಿದ್ರೆ ಈ ಕಡೆ ಅಲ್ಲೆಲ್ಲ ಹಂಗೆ ಹಾಕಿ
ಮಲೆನಾಡ ಸಿರಿ ಶಿರಸಿ ಅಂತಲೂ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ನೀವು ನೋಡ್ತಿರ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಫೇವ್ರೇಟ್ ಲಿವರಿ ಒಂದು ಬಸ್ಸಿಡ್ನಲ್ಲಿ. ಆಮೇಲೆ ಸುಸ್ವಾಗತ ಅಂತಲೂ ಆ್ಯಡ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟವಾದ ಲಿವರಿ ಯಾವುದು ಅಂದರೆ ಬಸ್ಸಿಡ್ನಲ್ಲಿ ಇದು ಮತ್ತು ಒಂದು ಸಿರಿ ಎಕ್ಸ್ಪ್ರೆಸ್, ಇವೆರಡೇ ಗೆಳೆಯರೆ ನನಗಂತೂ ತುಂಬ ಇಷ್ಟ. ಆಮೇಲೆ ಇಲ್ಲಿ 2024 ಅಂತಲೇ ಆ್ಯಡ್ ಮಾಡಿ ನಮ್ಮ ಕವಿಗಳದೆಲ್ಲ ಫೋಟೋನ ಆ್ಯಡ್ ಮಾಡಿದ್ದಾರೆ. ಸೇಮು ಎಲ್ಲ ರಿಯಲ್ ಲೈಫಲ್ಲಿ ಹೆಂಗಿತ್ತು ಅದೇ ಥರನೇ. ಆದರೆ ರಿಯಲ್ ಲೈಫಲ್ಲಿ ಹೆಸರುಗಳಿರಲಿಲ್ಲ, ಇವರೇ ಹೆಸರುಗಳನ್ನ ಹಾಕಿ ಸೂಪರಾಗಿ ಮಾಡಿದ್ದಾರೆ. ವಾಯುವ್ಯ ಕರ್ನಾಟಕ ಸಾರಿಗೆ ಅಂತಲೇ ಆ್ಯಡ್ ಮಾಡಿ, ಸಿಂಬಲ್ ಎಲ್ಲನೂ ಆ್ಯಡ್ ಮಾಡಿ, ಇಲ್ಲಿ ಬೋರ್ಡ್ಗಳನ್ನೆಲ್ಲನೇ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಇದಿಷ್ಟು ಈ ಒಂದು ಬಸ್ನ ಸಂಪೂರ್ಣ ಮಾಹಿತಿ ಗೆಳೆಯರೆ. ಇನ್ನು ಒಂದು ಬಸ್ನ ಇಂಟೀರಿಯಲ್ ನೀವು ನೋಡೋದಿದ್ರೆ ನಿಮಗೆ ನೋಡ್ತಿರ್ಬೋದು ಗೆಳೆಯರೆ, ಇಂಟೀರಿಯಲ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ಥರ ಇಂಟೀರಿಯಲ್ ಗೆಳೆಯರೆ ಇಲ್ಲಿವರೆಗೂ ನಮ್ಮ ಬಸ್ಸಿನಲ್ಲಿ ಯಾವ ಲಿವರಿಗೂ ಬಂದಿಲ್ಲ, ಮುಂದಕ್ಕೂ ಬರೋದು ಇಲ್ಲ. ಅದಂತೂ ನನಗೆ ಗೊತ್ತಿಲ್ಲ ಮುಂದಕ್ಕೆ ಬರುತ್ತೋ ಇಲ್ಲೋ. ಸದ್ಯಕ್ಕೆ ಇವಾಗಂತೂ ಈ ಥರ ಇಂಟೀರಿಯಲ್ಲು. ಇದನ್ನು ಬಿಟ್ಟರೆ ನಮ್ಮ ಒಣಸಿರಿ ಎಕ್ಸ್ಪ್ರೆಸ್ಸು ಈ ಥರ ಇಂಟೀರಿಯಲ್ ಇರೋದು ಗೆಳೆಯರೆ. ನೋಡ್ತಿದ್ರಲ್ಲ. ಇನ್ನು ಆ್ಯನಿಮೇಷನ್ ಕೀಗಳು ನಿಮಗೆ ಹೇಳ್ತೀನಿ ನೆಕ್ಸ್ಟು. ಮಾತ್ರ ಸೂಪರಾಗೈತೆ. ವೈಪರ್ಸ್ ಎಲ್ಲ ವರ್ಕ್ ಮಾಡ್ತಾರೆ. ಇನ್ನು ನಿಮಗೆ ಆ್ಯನಿಮೇಷನ್ ಕೀಸ್ ಹೇಳೋದಾದ್ರೆ ನಿಮಗೆ ನೋಡ್ತಿರ್ಬೋದು. ಇಲ್ಲಿ ಒಂದೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ಇಲ್ಲಿ 1, 2, 3 ಅಂತಿದೆಯಲ್ಲ, ಒಂದೇ ಆ್ಯನಿಮೇಷನ್ ಕೀನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರೈವರ್ ಡೋರ್ ಏನಿದೆ ಓಪನ್ ಕ್ಲೋಸ್ ಆಗುತ್ತೆ. ಆಮೇಲೆ ಲಗೇಜ್ ಏನಿರುತ್ತೆ, ಲಗೇಜ್ ಬಾಕ್ಸು ಅದು ಓಪನ್ ಕ್ಲೋಸ್ ಆಗುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಇಲ್ಲಿ ನಾನು ತೋರಿಸ್ತೀನಲ್ಲ ಒಂದೇದು. ಇನ್ನು ಎರಡನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಜಿನ್ ಬಾನೆಟ್ ಏನಿದೆ ಡ್ರೈವರ್ದು, ಬಸ್ಸೊಂದು ಇಂಜಿನ್ ಬಾನೆಟ್ ಏನು ಕಾಣಿಸ್ತಿದೆ ಗೆಳೆಯರೆ, ಅದು ಓಪನ್ ಆಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಈ ಕಡೆ ತೋರಿಸ್ತೀನಿ. ಇಂಜಿನ್ ಬಾನೆಟ್ಗಳೆಲ್ಲ ಓಪನ್ನು ಕ್ಲೋಸ್ ಆಗುತ್ತೆ. ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ ಇಂಜಿನ್ ಬಾನೆಟ್ ಓಪನ್ ಮತ್ತು ಕ್ಲೋಸ್ ಆಗುತ್ತೆ ಗೆಳೆಯರೆ. ಇನ್ನು ಮೂರನೇದು ಕ್ಲಿಕ್ ಮಾಡಿದ್ರೆ ಆ್ಯನಿಮೇಷನ್ನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಮೂರನೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ವೀಲ್ ಕ್ಯಾಪ್ ಏನಿದೆ, ಒಂದು ಬಸ್ಗೆ ವೀಲ್ ಕ್ಯಾಪ್ ಆಚೆ ಬರುತ್ತೆ. ಆಮೇಲೆ ಈ ಕಿಟಕಿಗಳೇನಿದೆ ಕಿಟಕಿಗಳೆಲ್ಲನೂ ಓಪನ್ ಆಗುತ್ತೆ ಗೆಳೆಯರೆ. ನೀವು ನೋಡ್ತಿರ್ಬೋದು ಇಲ್ಲಿ ತೋರಿಸ್ತೀನಲ್ಲ, ಕಿಟಕಿಗಳೆಲ್ಲ ಓಪನ್ ಆಗುತ್ತೆ ಗೆಳೆಯರೆ. ನೋಡ್ತಿರ್ದಿರಲ್ಲ ಇಲ್ಲಿ ತೋರಿಸ್ತಿದ್ದೀನಿ, ಕಿಟಕಿಗಳು ಓಪನ್ ಕ್ಲೋಸ್ ಆಗುತ್ತೆ ಗೆಳೆಯರೆ. ಆಮೇಲೆ ಈ ಒಂದು ಬಸ್ ಮೋಡ್ನ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಯಾಕಂದರೆ ಸುಮಾರು ವೀಡಿಯೋ ಆಗಿತ್ತು, ಅದು ಡೈಮಂಡ್ ಎಕ್ಸ್ಪ್ರೆಸ್ ಮಾಡಿದಾಗ ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಟ್ಟಿದ್ದೆ. ಇವಾಗ ಇದೇ ವಿಡಿಯೋದಲ್ಲಿ ನಾನು ಬಸ್ ಮೋಡ್ನ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿರ್ತೀನಿ. ಜೊತೆಗೆ ಲಿವರಿನೂ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಇನ್ನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಆಜಾದ್ ಬಸ್ ಮೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ ಡೈರೆಕ್ಟಾಗಿ. ಈ ಒಂದು ವಿಡಿಯೋಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲಿ ಒಂದು ಮೋಡ್ಗೆ ಗೆಳೆಯರೆ. ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಇವರ ಒಂದು ಚಾನಲ್ನ ಹೆಸರೇನಿದೆ ಟೈಟಲ್ಲು, ವಿಡಿಯೋದ ಟೈಟಲ್ಲು, ಆ ಒಂದು ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಮೋರ್ ಅಂತಿದೆಯಲ್ಲ ಚಿಕ್ಕದಾಗಿ, ಮೋರ್ನ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಲಿಂಕ್ಗಳು ಸುಮಾರು ಲಿಂಕ್ಗಳಿದೆ, ಸುಮಾರು ಲಿಂಕ್ ಕಾಣಿಸುತ್ತೆ. ಇಲ್ಲಿ ಬಸ್ ಮೋಡ್ ವಿತೌಟ್ ಪ್ಯಾಸೆಂಜರ್ಸ್ ಅಂತ ಇದೆ, ಆಮೇಲೆ ಬಸ್ ಮೋಡ್ ವಿತ್ ಪ್ಯಾಸೆಂಜರ್ಸ್ ಅಂತ ಇದೆ. ನೀವು ನಿಮ್ಗೆ ಯಾವುದು ಬೇಕೋ ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಬಸ್ ಮೋಡ್ ವಿತೌಟ್ ಪ್ಯಾಸೆಂಜರ್ಸ್ನ ಡೌನ್ಲೋಡ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಪ್ಯಾಸೆಂಜರ್ಸ್ ಇರೋಲ್ಲ, ಅದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಪ್ಯಾಸೆಂಜರ್ಸ್ ಇರೋದು ಬೇಕಾದರೆ ನೀವು ಮೇಲ್ಗಡೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಲಿಂಕ್ ಓಪನ್ ಆದಾಗ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ್ಮೇಲೆ ನೀವು ಸ್ಕ್ರೋಲ್ ಮಾಡಬೇಕು, ತುಂಬ ಸ್ಕ್ರೋಲ್ ಮಾಡಿ ಲೋಡ್ ಆಗ್ತಾ ಇರುತ್ತೆ. ಅದನ್ನೇ ನೀವು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ, ಕ್ಯಾನ್ಸಲ್ ಕೊಟ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಸಿಂಬಲ್ ಅಂತಿದೆ ನೋಡಿ, ಡೌನ್ಲೋಡ್ ಅಂತ ಗ್ರೀನ್ ಕಲರ್ ಹಸಿರು ಬಣ್ಣದಲ್ಲಿ, ಅದರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕು. ಆಟೋಮೆಟಿಕ್ಕಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈಗ ನೀವು ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇದೇ ಥರ ನೀವು ಸ್ಕ್ರೋಲ್ ಮಾಡ್ತಾ ಹೋಗಬೇಕು ಅಲ್ಲಿ ಗ್ರೀನ್ ಕಲರ್ ಬರೋ ಗಂಟ. ಆಮೇಲೆ ಇಲ್ಲಿ ನಿಮಗೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಬರುತ್ತೆ, ನೋಡ್ತಿರ್ಬೋದು. ಐ ಆಮ್ ನಾಟ್ ಎ ರೋಬೋಟ್ ಅನ್ನೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಬಾಕ್ಸ್ ಕಾಣಿಸ್ತಿಲ್ಲ, ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಐತೆ ನೋಡಿ ಗೆಳೆಯರೆ. ಆ ಒಂದು ಕನ್ಫರ್ಮ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಆಜಾದ್ ಬಸ್ ಮೋಡ್ ಏನಿದೆ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಏನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಅದ್ರ ಮೇಲೆ ಡೌನ್ಲೋಡ್ ಕನ್ಫರ್ಮ್ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವು ಸುಮ್ಮನೆ ಆಗ್ಬಿಡಿ ಗೆಳೆಯರೆ. ಏನಂದರೆ ಏನು ಮುಟ್ಟಕ್ಕೆ ಹೋಗಬೇಡಿ. ನಿಮಗೆ ಇಲ್ಲಿ ಡೌನ್ಲೋಡ್ ಕೇಳುತ್ತೆ ನೋಡಿ, ಈಗ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಗ್ತಿದೆ 92 MB 82 MB ಏನೋ ಇದೆ ಅಷ್ಟೇ. ನೀವು ಪೂರ್ತಿ ಡೌನ್ಲೋಡ್ ಮಾಡ್ಕೊಬೇಕು. ಪೂರ ಅಂದರೆ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಬೇಗ ಡೌನ್ಲೋಡ್ ಆಗುತ್ತೆ. ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಮಾತ್ರ ಈ ನಮ್ಮೊಂದು ಲಿವರಿ ಡೌನ್ಲೋಡ್ ಮಾಡ್ಕೊಳಕ್ಕಾಗೋದು. ಇನ್ನು ನಿಮಗೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಗೆಳೆಯರೆ. ಆ ಒಂದು ಲಿವರಿ ವಿಡಿಯೋ ಲಿಂಕ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಇವರ ಒಂದು ವಿಡಿಯೋ ಏನಿದೆ ಪೂರ್ತಿ ನೋಡಬೇಕು. ಪೂರ ಇವರ ಒಂದು ವಿಡಿಯೋನ ನೀವು ನೋಡಬೇಕು. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಸ್ವರ್ಡ್ ಇರುತ್ತೆ ಒಂದು ಲಿವರಿಗೆ, ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ. ಈಗ ಇವರ ಒಂದು ಚಾನಲ್ನ ಟೈಟಲ್ನ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಗೆಳೆಯರೆ. ಟೈಟಲ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿದ್ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಮೋರ್ ಅಂತಿದ್ದೀರಾ ಅದರ ಮೇಲೆ ಒಂದು ಸತಿ ನೀವು ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ನೀವು ಆಮೇಲೆ ಸ್ಕ್ರೋಲ್ ಮಾಡಬೇಕು, ನೀವು ಸ್ಕ್ರೋಲ್ ಮಾಡ್ತಾನೆ ಇರಿ. ಇಲ್ಲಿ ನಿಮಗೆ ಲಿವರಿ ಲಿಂಕ್ ಅಂತ ಬರುತ್ತೆ, ನೋಡ್ತಿರ್ಬೋದು ಲಿವರಿ ಲಿಂಕ್, ಡೌನ್ಲೋಡ್ ಲಿಂಕ್ ಅಂತ. ಆಮೇಲೆ ಇಲ್ಲಿ ನಿಮಗೆ ರಣಧೀರ ಎಕ್ಸ್ಪ್ರೆಸ್
ಇಂಡಿಯನ್ ಫ್ಲ್ಯಾಗ್ ಬ್ಯಾಕ್ ಬೋರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾನು ಡೌನ್ಲೋಡ್ ಮಾಡ್ಕೊಳ್ಳೋದು. ನಿಮಗೆ ಆಂಜನೇಯಂದು ಫೋಟೋ ಬೇಕಂದರೆ ಬ್ಯಾಕ್ಗ್ರೌಂಡಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಇಂಡಿಯನ್ ಫ್ಲ್ಯಾಗ್ ಬೇಕಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇಂಡಿಯನ್ ಫ್ಲ್ಯಾಗ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಯಾಕಂದರೆ ಅದು ರಿಯಲ್ ಲೈಫಲ್ಲೂ ಅದೇ ಥರ ಇದ್ದಿದ್ದು, ಆಂಜನೇಯದ್ದು ಇತ್ತು, ಆಮೇಲೆ ಚೇಂಜ್ ಮಾಡಿಬಿಟ್ರು ಅಷ್ಟೇ. ಇನ್ನು ನೀವು ನೋಡ್ತಿರ್ಬೋದು ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ, ಎಂಟರ್ ದ ಪಾಸ್ವರ್ಡ್ ಅಂತ, ಅಲ್ಲಿ ನೀವು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಬ್ಯಾಕ್ ಬಟನ್ ಬರಬೇಕು, ಪಾಸ್ವರ್ಡ್ನ ಹಾಕಿ ಕ್ರಿಯೇಟ್ ಡೌನ್ಲೋಡ್ ಅಂತ ಇದೆಯಲ್ಲ, ಒಂದು ಕ್ರಿಯೇಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಮತ್ತೆ ಈ ರೀತಿ ಡೌನ್ಲೋಡ್ ಅಂತ ಕೇಳುತ್ತೆ. ಆ ಡೌನ್ಲೋಡು ಬ್ಯಾಕ್ ಬಟನ್ನು ಸ್ಕ್ರೀನ್ ವೈಟ್ ಆಗುತ್ತೆ. ಆಮೇಲೆ ಬ್ಯಾಕ್ ಬಟನ್ ಬನ್ನಿ, ಡೌನ್ಲೋಡ್ ಕೊಡಿ, ಬ್ಯಾಕ್ ಬಟನ್ ಬನ್ನಿ. ಇದೇ ಥರ ನೀವು 3 ಸತಿ ಮಾಡಬೇಕಾಗುತ್ತೆ. ಡೌನ್ಲೋಡು ಬ್ಯಾಕ್ ಬಟನ್ ನೀವು 3 ಸತಿ ಮಾಡಿದ್ರೆ ಈ ಥರ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. 2.8 MB ಏನಿದೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಗೇಮ್ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಗೆಳೆಯರೆ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಗೇಮ್ನ ಹೆಸರು, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ. ಅದ್ರ ಜೊತೆಗೆ ಝೆಡ್ ಅಚೀವರ್ ಅನ್ನೋ ಒಂದು ಆ್ಯಪ್ ಬೇಕು. ಯಾಕಂದರೆ ಬಸ್ ಮೋಡ್ಗಳನ್ನೆಲ್ಲ ಆ ಆ್ಯಪಲ್ಲೇ ನಾವು ನಮ್ಮ ಒಂದು ಗೇಮ್ಗೆ ಆ್ಯಡ್ ಮಾಡ್ಕೊಳಕ್ಕಾಗೋದು. ಝೆಡ್ ಅಚೀವರ್ ಅನ್ನೋ ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅದನ್ನು ಅಷ್ಟೇ ಡೌನ್ಲೋಡ್ ಮಾಡ್ಕೊಳ್ಳಿ. ಬಸ್ ಗೇಮನ್ನು ಅಷ್ಟೇ ಅದರಲ್ಲೇ ಸಿಗುತ್ತೆ. ಝೆಡ್ ಅಚೀವರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರಾಲ್ ಮಾಡಬೇಕಾಗತ್ತೆ ಗೆಳೆಯರೆ. ನೀವು ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಇದೆ ನೋಡಿ. ಆ ಡೌನ್ಲೋಡ್ ಅನ್ನೋದು ಫೋಲ್ಡರ್ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರಾಲ್ ಮಾಡಿ. ನೀವು ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಆಜಾದ್ NPCB ಪ್ರಾಜೆಕ್ಟ್ ಬಸ್ಸಿಡ್ ಮೋಡ್ 172149 ಮತ್ತು ಏನು ನಂಬರ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ವೈಟ್ ಫೈಲ್ ಕ್ರಿಯೇಟ್ ಆಗಿದೆಯಲ್ಲ, ಆ ಒಂದು ವೈಟ್ ಫೈಲೇ ನಮ್ಮ ಒಂದು ಬಸ್ ಮೋಡ್ನ ಫೈಲ್ ಆಗಿರುತ್ತೆ. ಅದ್ರ ಮೇಲೆ ನೀವು 3 ಸೆಕೆಂಡ್ ಒತ್ತಿಡ್ಕೊಬೇಕು. ಆಮೇಲೆ ಕಟ್ ಅನ್ನೋ ಆಪ್ಷನ್ ಇದೆ ನೋಡಿ, ಕತ್ರೆ ಸಿಂಬಲ್. ಇಲ್ಲಿ ಆ ಕತ್ರೆ ಸಿಂಬಲ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕು. ಒಂದು ಸತಿ ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಅಂತ ಕಾಣಿಸ್ತೀವಿ ನೋಡಿ, ಫುಲ್ ಟಾಪಲ್ಲಿ ಡೌನ್ಲೋಡ್ನ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬಸ್ಸಿಡ್ ಅಂತ ಇದೆ ನೋಡಿ, BUSSID, ಅದ್ರ ಮೇಲೆ ಒಂದು ಸತಿ ನೀವು ಕ್ಲಿಕ್ ಮಾಡಿ. ಇಲ್ಲಿ MODS ಅಂತ ಮೋಡ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಟ್ನ ಸಿಂಬಲ್ ಕಾಣಿಸ್ತಿಲ್ಲ ಪೇಸ್ಟ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ನಮ್ಮ ಒಂದು ಬಸ್ ಮೋಡ್ ಏನಿದೆ ನಮ್ಮ ಒಂದು ಗೇಮ್ಗೆ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರೆ. ನೀವು ಅಷ್ಟೇ ಇದೇ ಥರನೇ ಆ್ಯಡ್ ಮಾಡ್ಕೊಳ್ಳಿ ಗೆಳೆಯರೆ. ಈಗ ನೀವು ಬಸ್ ಮೋಡ್ನ ನೀವು ಗೇಮ್ಗೆ ಹಾಕಿದ್ದಾಯಿತು. ಆ ಒಂದು ಗೇಮ್ನಲ್ಲಿ ನೀವು ಬಸ್ ಮೋಡ್ನ ಹೆಂಗೆ ಓಪನ್ ಮಾಡೋದು ಅಂದರೆ, ನೀವು ಫಸ್ಟ್ ಗೇಮ್ನ ಓಪನ್ ಮಾಡಬೇಕಾಗುತ್ತೆ. ನೀವು ಗೇಮ್ನ ಓಪನ್ ಮಾಡಿದ್ರೆ ಈ ಒಂದು ಬಸ್ ಮೋಡ್ನ ಹೆಂಗೆ ಹಾಕೊಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ವಿಡಿಯೋನ ಹಾಕ್ಬಿಡ್ತೀನಿ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗೆಳೆಯರೆ. ಮತ್ತು ನಮ್ಮ ವಾಟ್ಸಪ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲದಕ್ಕೂ ಫಾಲೋ ಮಾಡ್ಕೊಳ್ಳಿ. ತುಂಬ ಕಮ್ಮಿ ಜನ ಇದ್ದೀರ ವಾಟ್ಸಪ್ ಚಾನಲ್ಗೆ ಮಾತ್ರ. ಈ ರೀತಿ ನಮ್ಮ ಒಂದು ಗೇಮ್ಗೆ ಲೋಡ್ ಆಗುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಲೋಡ್ ಆಗ್ತಿದೆ. ಲೋಡ್ ಆದಾಗ ನಿಮಗೆ ಈ ರೀತಿ ನೋಡಿ ಬರುತ್ತೆ ಒಂದು ಬಸ್ ಮೋಡ್. ಇದನ್ನು ನೆನ್ನೆ ತಾನೇ ವೀಡಿಯೋ ಮಾಡಿದ್ದೀನಿ. ಒಂದು ಲಿವರಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಬಸ್ ಮೋಡ್ ಹೆಂಗೆ ಹಾಕೊಳೋದು ಅಂತಂದರೆ, ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ, ಮ್ಯಾನೇಜ್ಮೆಂಟ್ ಹತ್ರ ಗ್ಯಾರೇಜು, ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಈಗ ನಿಮಗೆ ಆ ಕಡೆ ಈ ಕಡೆ ಆರೋ ಮಾರ್ಕ್ ಕಾಣಿಸುತ್ತೆ, ನೋಡ್ತಿರ್ಬೋದು. ನಿಮ್ಗೆ ಆ ಕಡೆ ಈ ಕಡೆ ಒಂದು ಆರೋ ಮಾರ್ಕ್ ಕಾಣಿಸ್ತಿಲ್ಲ, ಈ ಕಡೆ ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿ. ನಾನು ಆರೋ ಮಾರ್ಕ್ಸ್ ಆಗ್ತಿಲ್ಲ, ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿಬಿಟ್ಟು ಏನು ಕ್ಲಿಕ್ ಮಾಡಬೇಕಾಗ್ರಿ, ಒಂದೇ ಒಂದು ಸತಿ ಕ್ಲಿಕ್ ಮಾಡಿಬಿಟ್ಟು ನೀವು ಸುಮ್ಮನೆ ಆಗಿಬಿಡ್ಬೇಕಾಗುತ್ತೆ. ಏನು ಕ್ಲಿಕ್ ಮಾಡಬಾರ್ದಾಗ ನೀವು ಕ್ಲಿಕ್ ಮಾಡಿಬಿಟ್ಟು ಇದು ಲೋಡ್ ಆಗುತ್ತೆ. ಸ್ವಲ್ಪ ನೀವು ವೆಯ್ಟ್ ಮಾಡಿದ್ರೆ 100% ನಮ್ಮ ಒಂದು ಬಸ್ ಮೋಡು ಬಂದೇ ಬರುತ್ತೆ. ನೋಡ್ತಿರ್ಬೋದು ಗೆಳೆಯರೆ, ಈಗ ಬಂದಿದೆ. ಇದೇನು ಗುರು ನೀನು ರಣಧೀರ ಬಸ್ ಅಂದ್ಬಿಟ್ಟು ಇದ್ಯಾವುದೋ ವೈಟ್ ಬಸ್ ಬಂದೈತೆ ಅಂತ ಅನ್ಬೋದು. ಈ ಒಂದು ಬಸ್ಗೆ ರಣಧೀರ ಬಸ್ ಹೆಂಗೆ ಹಾಕೊಳೋದು ಅಂತ ಅಂದರೆ ಗೆಳೆಯರೆ, ಈಗ ಹೇಳ್ತೀನಿ ಕಳಿಸ್ಕೊಳ್ಳಿ. ಯೂಸ್ ಅಂತ ಗ್ರೀನ್ ಕಲರ್ ಇದೆ ನೋಡಿ, ಹಸಿರು ಬಣ್ಣದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್ನ ಮೇಲೆ ನೀವು ಯೂಸ್ ಮಾಡಿಕೊಂಡು ಎಸ್ ಅಂತ ಕಾಣಿಸಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಒಂದು ಬಸ್ಸು ನಿಮ್ಮ ಗ್ಯಾಲರಿಲಿ ಪರ್ಮನೆಂಟಾಗಿ ಉಳ್ಕೊಳುತ್ತೆ. ಈಗ ನಿಮಗೆ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ, ರಟ್ಟೊಂದು ಪೇಂಟ್ ಚಿತ್ರ, ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ರೌಸ್ ಲಿವರಿ ಅಂತ ಕಾಣಿಸ್ತಿಲ್ಲ, ಎರಡನೇ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ನೀವು ಚೂಸ್ ಮಾಡ್ಕೊಬೇಕಾಗುತ್ತೆ. ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಫಸ್ಟ್ಗೆ ನಮ್ಮೊಂದು ಲಿವರಿ ಬಂದಿರುತ್ತೆ ಗೆಳೆಯರೆ. ನೀವು ನೋಡ್ತಿರ್ಬೋದು ನಮ್ಮ ರಣಧೀರ ಎಕ್ಸ್ಪ್ರೆಸ್ ಲಿವರಿ ಬಂದಿದೆ ನೋಡಿ ಇಲ್ಲೇ ಫಸ್ಟ್ಗೆ. ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ, ಒಂದೇ ಒಂದು ಸತಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಮ್ಮೊಂದು ವೈಟ್ ಬಸ್ಸು, ಈಗ ರಣಧೀರ ಬಸ್ಸು ಬರುತ್ತೆ. ಈಗ ಅಪ್ಲೈ ಅಂತ ಗ್ರೀನ್ ಕಲರ್ ಕಾಣಿಸ್ತಿದೆ ನೋಡಿ, ಆ ಗ್ರೀನ್ ಕಲರಲ್ಲಿ ಅಪ್ಲೈ ಅಂತ. ಯೂಸ್ ಮನಿನ ಫ್ರೀನ, ನಿಮ್ಗೆ ಇಷ್ಟ ಬಂದಿದ್ದು ನೀವು ಚೂಸ್ ಮಾಡ್ಕೊಬೇಕಾಗತ್ತೆ. ಅದು ಇಷ್ಟೇ ಗೆಳೆಯರೆ. ಅಷ್ಟು ಮಾಡಿದರೆ ಈ ನಮ್ಮ ಒಂದು ಫೋನ್ನಲ್ಲಿ ನೀವು ಅಷ್ಟೇ ನಿಮ್ಮ ಫೋನಲ್ಲಿ ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದರೆ ಈ ಒಂದು ಬಸ್ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೊತೀರಾ. ಪೂರ್ತಿ ನೋಡಿದೆ ಅಂದರೆ ಡೌನ್ಲೋಡ್ ಮಾಡ್ಕೊಳಕ್ಕೆ ನೀವು ಆಗಲ್ಲ ಗೆಳೆಯರೆ. ಇದಿಷ್ಟ ಆಗಿತ್ತು ಗೆಳೆಯರೆ ನಮ್ಮೊಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಬೇಗ ಫಾಲೋ ಮಾಡ್ಕೊಳ್ಳಿ ಗೆಳೆಯರೆ. ಯಾಕಂದರೆ
1Kಗೆ ಇನ್ನೇನು ಹತ್ರ ಇದೀವಿ, 1,000 ಸಬ್ಸ್ಕ್ರೈಬರ್ಸ್ಗೆ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ನಮ್ಮ ಚಾನಲ್ನಲ್ಲೂ ಕಂಪ್ಲೀಟ್ ಮಾಡೋಣ ಗೆಳೆಯರೆ. ಯಾಕೆಂದರೆ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ. 1,000 ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೆ.